ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣ ಚಲುವಾದಿ ಎನರ್ಜಿ ಕೂಲಿ ಕಾರ್ಮಿಕರ ಮೇಲೆ ನಿರ್ಲಕ್ಷ್ಯ ಹೊಂದಿದ್ದಾರೆ. ವೆಂಕಟಗಿರಿಯಿಂದ ನಾಗಲಾಪುರ ಕೆರೆಯಲ್ಲಿ ಸುಮಾರು 20 ಕಿಲೋಮೀಟರ್ ದೂರದಿಂದ ಕಾರ್ಮಿಕರು ಕೆಲಸ ನಡೆಸುತ್ತಾರೆ. ನಮಗೆ ದೂರ ಆಗುತ್ತದೆ, ನಿಮ್ಮ ಪಂಚಾಯಿತಿ ವತಿಯಿಂದ ಟ್ರ್ಯಾಕ್ಟರ್ ಗೂಡ್ಸ್ ಗಾಡಿ ಕೊಡಿ ಅಂತ ಕೇಳಿದರೆ ನಿಮ್ಮ ಖರ್ಚು ಇಟ್ಟುಕೊಂಡು ನೀವೇ ಹೋಗಿ ಬೈಕಿನಲ್ಲಿ ಮತ್ತು ಬಸ್ಸಿನಲ್ಲಿ ಹೋಗಿ ನೀವೇ ಎನರ್ಜಿ ಕೆಲಸ ಮುಗಿಸಿಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಏನೂ ಕೊಡುವುದಿಲ್ಲ ಎಂದು ಸ್ಪಷ್ಟವಾಗಿ ಕೃಷ್ಣ ಚಲುವಾದಿ ತಿಳಿಸಿದ್ದಾರೆ. ಕೂಲಿ ಕಾರ್ಮಿಕರ ಕೆಲಸ ಮಾಡಲು ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಜೈ ಕೆಲಸದ ಸಮಯದಲ್ಲಿ ಯಾರೊಬ್ಬರೂ ಬಂದೇ ಇಲ್ಲ ಎಂದು ಕಾರ್ಮಿಕರು ತಿಳಿಸಿದ್ದಾರೆ. ಮತ್ತು ಕಾರ್ಮಿಕರಿಗೆ ಊಟದ ಸಮಯದಲ್ಲಿ ಒಂದು ಪೆಂಡಲ್ ನೆರಳು ಮತ್ತು 400 ಎನರ್ಜಿ ಕೂಲಿ ಕಾರ್ಮಿಕರಿಗೆ ಕುಡಿಯಲು ನೀರು ಕಲ್ಪಿಸಿ ಕೊಟ್ಟಿಲ್ಲ. ಉರಿ ಬಿಸಿಲಿನಲ್ಲಿ ತಲೆ ತಿರುಗಿ ಬಿದ್ದರೆ ವೈದ್ಯಾಧಿಕಾರಿಗಳು ಕಲ್ಪಿಸಿ ಕೊಟ್ಟಿಲ್ಲ. ಕುಡಿಯಲು ವಾಟರ್ ಕ್ಯಾನು ಇಲ್ಲ, ನೆರಳು ಇಲ್ಲ. ಕಾರ್ಮಿಕರ ಮೇಲೆ ಕರುಣೆ ಇಲ್ಲ. ಎಷ್ಟು ಫೋನು ಮಾಡಿದರೆ ಸ್ಪಂದಿಸುವುದಿಲ್ಲ ಎಂದು ಮಾಧ್ಯಮದವರ ಮುಂದೆ ಕಾರ್ಮಿಕರು ಹೇಳಿಕೆ ಕೊಟ್ಟಿದ್ದಾರೆ. ವರದಿ ಲಿಂಗಪ್ಪ ನಾಯ್ಕ. ಯಾವ ವೆಂಕಟಗಿರಿ ಸರ್. ಎಷ್ಟು ಜನ ಬರ್ತಾರೆ ಇಲ್ಲಿ? 500 ಜನಸಂಖ್ಯೆ ಬರ್ತಾರೆ ಸರ್. ಯಾವ ಪಂಚಾಯತಿಯಿಂದ ಇದು ಕೊಟ್ಟರ? ಎಂಗಡಿಗೇರಿ ಹೋಬಳಿ ಅಂತ ಕೊಟ್ಟಿದ್ದಾರೆ ಸರ್. ಎಂಗಡಿಗೇರಿ ಹೋಬಳಿ ಅಂತ. ಎಂಗಡಿಗೇರಿ ಹೋಬಳಿ. ಹ್ಞೂ ಸರ್. ನಿಮಗೆ ಇಲ್ಲಿ ಯಾವ ಊರಲ್ಲೇ ಬಂದಿದ್ದೀರಿ ನೀವು? ನಾವು ನಾಗಲಾಪುರ ಸರ್. ನಾಗಲಾಪುರ. ಎಷ್ಟು ಜನ ಬಂದಿದ್ದೀರಿ? ಒಂದು 500 ಜನಸಂಖ್ಯೆ ಬಂದಿದೆ ಸರ್. 500 ಜನಸಂಖ್ಯೆ. ನಿಮಗೆ ಪಂಚಾಯತಿ ಕಡೆಯಿಂದ ಏನೇನು ಸೌಲಭ್ಯಗಳು ನಿಮ್ಗೆ ಕೊಟ್ಟಿದ್ದಾರ? ಏನು ಸೌಲಭ್ಯ ಕೊಟ್ಟಿಲ್ರಿ. ಒಂದು ಪೆಂಡಲ್ ಕೊಟ್ಟಿಲ್ರಿ, ಒಂದು ಮೆಡಿಕಲ್ ಕೊಟ್ಟಿಲ್ಲ ಸರ್. ಮತ್ತೆ ಒಳಗೆ ನೀರಿನ ವ್ಯವಸ್ಥೆ ಇಲ್ಲ ರೀ. ಅದೆಲ್ಲ ತೊಂದರೆ ಇದೆ ಸರ್. ಜನರೆಲ್ಲ ಬಂದು ಸುಮ್ಮನೆ ಬೆಳಗ್ಗೆ 7 ಗಂಟೆಗೆ ಬಂದು ಸರ್, ಊಟ ಮಾಡೋ ಟೈಮಿಗೆ ನೀರಿರಲ್ಲ, ಏನಿರಲ್ಲ ಸರ್. ಒಂದು ಕ್ಯಾನ್, ಒಂದು 20 ಕ್ಯಾನ್ ಇದ್ರು. 20 ಕ್ಯಾನ್ ಅಂತ ಬರ್ತದೆ ಸರ್ ಒಂದು ದಿವಸಕ್ಕೆ. ಒಂದು ದಿನಕ್ಕೆ ಅಷ್ಟೇ. ಅಧಿಕಾರಿಗಳು ನಿಮ್ಮ ಹತ್ರ ಯಾವ ಅಧಿಕಾರಿಗಳು ಬಂದು ಹೋಗಿದಾರ? ಯಾವ ಅಧಿಕಾರಿ ಏನು ಒಂದೇ ಟೈಮ್ ಬಂದು ಹೋಗಿರೋ ಸರ್. ಫಸ್ಟ್ನೇ ಟೈಮ್ ಯಾರು ಬಂದಾರ್ರಿ? ಜೈ ಸರ್ ಒಂದ್ ಟೈಮ್ ಬಂದಾರ ಅಷ್ಟೇ ಸರ್. ಮತ್ತೆ ಯಾರು ಬಂದಿಲ್ಲ. PD ಸರ್ ಒಬ್ರು ಒಂದ್ ಟೈಮ್ ಬಂದಾರ ಸರ್. ಮತ್ತೆ ಅಷ್ಟೇ, ಮತ್ತೇನಿಲ್ಲ ಸರ್. ನಿಮಗೆ ಏನಾಗೈತೆ ಏನಿಲ್ಲ, ಹೆಂಗ ಕೆಲಸ ಮಾಡ್ತಿದ್ದೀರಿ? ಯಾರಿಲ್ಲ ಸರ್. ಏನಾರ ತೊಂದರೆ ಆದ್ರೆ ವೈದ್ಯಾಧಿಕಾರಿಗಳು ಯಾರಿಲ್ಲ ಸರ್. ಈಗ ಯಾವತ್ತೂ ಬಂದಿಲ್ಲ. ಯಾರಿಲ್ಲ ಸರ್, ಯಾವತ್ತೂ ಬಂದಿಲ್ರಿ. ಒಂದ್ ಟೈಮ್ ಬಂದು ಹೋಗಿ ಅಷ್ಟೇ, ಲಾಸ್ಟ್ ಒಳ್ಳೆ ಬಂದೇ ಇಲ್ಲ ಅವ್ರು. ಡಾಕ್ಟರ್ ಅಂತ ಒಟ್ಟು 1 ವಾರ ಆಯ್ತು, ಯಾರು ಬಂದಿಲ್ಲ ಸರ್. ಎಷ್ಟು ಕಡಿಮೆ ಆದ್ರ ನಾವೇ ಜವಾಬ್ದಾರಿ ಸರ್. ಯಾರಿಗೇನ ಜನಕ್ಕೆ ಮುದಿರ ಪದರ ಬರ್ತಿರ್ತಾರೆ, ಅದ್ರ ಜವಾಬ್ದಾರಿ ಯಾರು ಇರಲ್ಲ. ಈಗ ನಾವ ಈಗೇನು ಗಾಡಿ ಪಾಡಿ ಇರಲ್ಲ, ಅಲ್ಲಿಂದ ಬರ್ಬೇಕಾದ್ರೆ ಗಾಡಿ ವ್ಯವಸ್ಥೆ ಇಲ್ಲ ನಮಗೆ. ಬೈಕ್ನಾಗ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ಬೇಕು. ಡೈಲಿ 50 ರೂಪಾಯಿ ಜನ ಎಲ್ಲ ಕೊಡ್ಬೇಕ್ರಿ. 50 ಡೈಲಿ 50 ಜನ 50 ರೂಪಾಯಿ ಕೊಡ್ಬೇಕ್ರಿ. ಡೈಲಿ ಕಂಟಿನ್ಯೂ ಡೈಲಿ ಕೊಡ್ಬೇಕ್ರಿ ಆಟೋಕ. ಅದ್ರ ಸಿಬ್ಬಂದಿ ಅವರು ಫ್ಯಾಕ್ಟರಿ ಕಳ್ಸಲ್ಲ, ಏನು ಕಳ್ಸಲ್ಲ ಸರ್. ಏನು ಕಳ್ಸಿಲ್ಲ ಏನ್ರಿ? ಪೇಮೆಂಟ್ ನಮ್ ಕೂಲಿಗೆ ಹಾಕ್ತಾರೆ ಚಾರ್ಜ್ ಆಗ ಇಷ್ಟ. ಮತ್ತೇನಲ್ರಿ ಅವರು ನಾವು ಯಾವ್ದ್ರಾಗ ಅವರು ನಿಮ್ಗೆ ಚಾರ್ಜ್ ಹಾಕ್ತು ಅಂತಾರೆ. 30 ರೂಪಾಯಿ ಹಾಕ್ತಾರೆ. ಹೆಂಗಲಿದ್ದ ಇಲ್ಲಿಗೆ 35 ರೂಪಾಯಿ. 50 ರೂಪಾಯಿ ಬಸ್ ಚಾರ್ಜ್ ರೀ. ಆದ್ರೆ ಕೂಲಿ ಬರೋದು ಏನ್ರಿ? ಜನರಿಗೆ ಕೂಲಿ ಬರೋದಾದ್ರೆ ಕಮ್ಮಿ ಬರ್ತದೆ. ಆದ್ರೆ ಈಗ ಒಬ್ಬರಿಗೆ ಹಾಕ್ತಾರ್ರಿ, ಒಬ್ಬರಿಗೆ ಹಾಕಲ್ಲ. ಒಂದ್ ದಿವಸಕ್ಕೆ ನಿಮಗೆ ಕೂಲಿ ಎಷ್ಟು ಬರುತ್ತೆ ಸರ್? ಅವರು ಟೋಟಲ್ ಹೇಳಿರೋದು ಒಂದು ಬುಕ್ಕಕ್ಕೆ ಎಷ್ಟು? 385 ರೂಪಾಯಿ ಬರ್ತಂತ ಹೇಳಿದ್ರಿ ಸರ್. 385. ನೀವು ಖರ್ಚು ಮಾಡ್ಕೊಂಡ್ ಬರೋದೆಷ್ಟು? ಖರ್ಚು ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಒಂದು 60 ರೂಪಾಯಿ ಖರ್ಚಾಗತ್ರಿ. ಊಟದ್ದು ಪಾಟದ್ದು ಅಂತಂದ್ರೆ ಯಾರು ನಮ್ಮ ಈಗ ತರ್ಲಾರ ಇರ್ತಾರೆ. ಈಗ ನಾಗಲಾಪುರ ಕತ್ರಿಗೆ ಹೋಗಿರ್ತಾರ, ನಾಷ್ಟ ಗಿಷ್ಟ ಮಾಡಕ್ ಹೋಗ್ತಾರ್ರಿ, ಅದೆಲ್ಲ ಮಾಡ್ತಾರೆ. ಈಗ ಬಿಸಿಲು ಇದೆಯಲ್ಲ, ಮತ್ತೆ ಪೆಂಡಲ್ ಊಟಕ್ಕೆ ಏನೆಲ್ಲ ಕಟ್ಕೊಂಡ್ ಬರ್ತಾರೆ ಸರ್. ಬಿಟ್ಟು ಎನಿ ಟೈಮ್ ಕಟ್ಕೊಂಡ್ ಬರ್ತಾರೆ ಎಲ್ಲಾರು. ಬಿಸಿಲಾಗ ಇರ್ತೀರಿ ನೀವು? ಒಂದು ಸಿಬ್ಬಂದಿ ಯಾರು ಬಂದಿಲ್ಲ. ಒಂದ್ ಸಿಬ್ಬಂದಿ ಒಂದೇ ಟೈಮ್ ಬಂದು ಹೋದ್ರೆ ಒಳ್ಳೆ ಬಂದೇ ಇಲ್ಲ. ಸಿಬ್ಬಂದಿಗಳು ಒಳ್ಳೆ ಬಂದಿಲ್ಲ, ಯಾರು ಬಂದೇ ಇಲ್ಲ. ನಿಮಗೆ ಫೋನ್ ಮಾಡಿ ಕೇಳಿಲ್ಲ ಏನೋ? ಏನೇ ಕೇಳಿರಿ, ಬರಾಕಿಲ್ಲ ಅವ್ರ. ನೀವು ಫೋನ್ ಮಾಡಿ ಕರೆದಿರಿ? ಎಷ್ಟು ಸಲ ಫೋನ್ ಮಾಡ್ರಿ ನೀವು? 4-5 ಸಲ ಮಾಡ್ತೀವಿ. ಎಷ್ಟು ದಿವಸ ಆತ್ರಿ ಇಲ್ಲಿ ಕೆಲಸ ಮಾಡಕ? 6 ದಿವಸ ಆಯ್ತು.
ನಿಮಗೆ ಏನೋ ಸೌಲಭ್ಯಗಳು ಇಲ್ಲ. ಏನಿಲ್ಲ ಬಂದ್ ನೋಡಿ ಅರ್ಧ ಮಂದಿ ಎಪ್ಪಟ್ಟು ಬರ್ದು ಮಗ ಇದಾದು ಮಾಡೋಕಲ್ರಿ ವಿಕೇಸ್ ಮಾಡೋಕಿಲ್ಲ ಅದ್ರ ಸಂಬಂಧ ಬಂದು ಅವ್ರ ಸಿಬ್ಬಂದಿ ಮಾಡೋಕ ಅದಾದ ಏನಾಯ್ತಮ್ಮ? ಬರೋದು ಹಿಂದಕ್ಕೆ ಹೋಗ್ರಿ ಬಂದಿಲ್ಲ ಅಂತಂದೇಳಿ ಮತ್ತೆ ಇಲ್ಲಿದ್ದ ಚಾರ್ಜ್ ಇಟ್ಕೊಂಡು ಮತ್ತೆ ಹಿಂದಕ್ಕೆ ಹೋಗ್ಬೇಕ್ರಿ. ಎಷ್ಟು ಸಲ ಅಡ್ಡಾಡ್ಬೇಕಮ್ಮ? ಹೌದಾ? ಎಲ್ಲ ಡಬ್ಬೆ ಒಳಗ ಬಾಲ್ ಅದಾವ. ಒಳಗಳ ಇದ್ವಲ್ಲ ನಿಮ್ಮ ಹುಡುಗ ಕುಡಿಸಿಯ ಮತ್ತೆ ನಿಮ್ಮ ಪಾಪ ಕುಡಿಸಿದೆಯಾ? ಅಕ್ಕ ನೀವು ಯಾವ ಊರಿಂದ ಬರ್ತಾ ಇದ್ರ ನಿಮ್ಮ ಖರ್ಚೆಲ್ಲ ಕೊಟ್ಟು ದುಡ್ಡು ಕೊಟ್ಟು ಬರ್ತಿದ್ದೀರಾ ಅಥವಾ ಗ್ರಾಮ ಪಂಚಾಯತಿ ವ್ಯವಸ್ಥೆ ಏನಾದ್ರು ಗಾಡಿ ವೆಹಿಕಲ್ ಏನಾದ್ರು ವ್ಯವಸ್ಥೆ ಏನಿಲ್ರಿ ಅಲ್ಲಿಂದ ದುಡ್ಡು ಕೊಟ್ಟು ಬರ್ತೀರಾ? ಬಸ್ಸಿಗೆ ಬರ್ತೀರಾ ಅಥವಾ ಏನು ಬೈಕ್ ಆಟೋಗೆ ಬರ್ತೀರಾ? ನಿಮ್ ಕೈಲಿಂದ ದುಡ್ಡು ಕೊಟ್ಟು ಬರ್ತೀರಾ? 60 ರೂಪಾಯಿ ಕೊಡ್ಬೇಕ್ರಿ ಡೈಲಿ 60 ರೂಪಾಯಿ. ಎಷ್ಟು ಆಗ್ತಂತಂದ್ರ ಉದ್ಯೋಗ ದುಡ್ಡು ನಿಮ್ಗೆ? 385 ಚಾರ್ಜ್ ತೆಗಿಬೇಕಲ್ರಿ 60 ರೂಪಾಯಿ ಚಾರ್ಜ್. 60 ರೂಪಾಯಿ ಚಾರ್ಜ್ ಎಲ್ಲಿ ತೆಗಿತೀರಮ್ಮ? 35 ರೂಪಾಯಿ ಚಾರ್ಜ್ ತೆಗಿತೀರ ಅಂದ್ರೆ 35 ರೂಪಾಯಿ ನೀವು ಖರ್ಚು ಮಾಡೋದು. ನಾವು ಖರ್ಚು ಖರ್ಚು ಐತ್ರಿ ಮತ್ತೆ ಏನು ಉಳಿತೈತಿ? ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಜೈಗಳು ಯಾರು ಬಂದಿದ್ರ? ಯಾರು ಬಂದಿಲ್ರಿ. ಎಷ್ಟು ಸಲ ಬಂದಾರಮ್ಮ? ಕೊಟ್ಟಿದಾರ ಇಲ್ಲಿ 2 ಸಲ ಬಂದಾರ. ಒಳ್ಳೆ ಮತ್ತೆ ಬಂದಿಲ್ಲ ಕೆಲ್ಸಕ್ಕೆ ಮಾಡಕ್ಕೆ ಏನು ಕೊಟ್ಟಿಲ್ಲ. ಬಂದು ಹಂಗೆ ಹೋಗಿದಾರ. ಕೆಂಡಲ್ ವ್ಯವಸ್ಥೆ ಏನಿಲ್ಲ ಸರ್? ಕೆಂಡಲ್ ಇಲ್ಲ, ಡಾಕ್ಟರ್ ಇಲ್ಲ, ಯಾವ್ಯಾವ ಇಲ್ಲ. ತಮ್ಮ ಹೆಸರೇನು? ನಮ್ಮ ಹೆಸರು ಸಂಗ್ರಿಗೌಡ ಅಂತ. ಕನಿಷ್ಠ ಇಲ್ಲಿ UP ಸಾಗರದ ಜನ 10ರಿಂದ 20 ಜನ ದಿವಸ ಡೈಲಿ ಇಲ್ಲಿ ಕೆಲಸದಲ್ಲಿ ಬಂದು ರೊಕ್ಕ ಕೊಟ್ಟು ಖರ್ಚು ಮಾಡಿಕೊಂಡು ಒಳ್ಳೆ ವಾಪಸ್ ಹೋಗ್ತಾರ. ಅವ್ರಿಗೆ ಅನುಮೋದನೆ ಇಲ್ಲ, ಸ್ಪಂದನೆ ಇಲ್ಲ, ಆ ಸೆಕ್ರೆಟರಿ ಇಲ್ಲ, PDO ಇಲ್ಲ. ಪಂಚಾಯತ್ನಿಂದ ಯಾರನ್ನ ಕೇಳಂತಾರ? ಫೋನ್ ಮಾಡಿದ್ರ ಒಬ್ಬರಿಗೆ ಮಾತಾಡ್ರ ಓಸ್ ಮಂದಿ ಯಾಕೆ ಮಾತಾಡ್ತಂತ್ರ? ಜನಗಳು 600ರಿಂದ 800 ಜನ ಇದಾರ. ಯಾವ ಪಂಚಾಯತಿಯಲ್ಲಿ? ವೆಂಕಟಗಿರಿ ಗ್ರಾಮ ಪಂಚಾಯತಿ. ವೆಂಕಟಗಿರಿ ಗ್ರಾಮ ಪಂಚಾಯತಿ PDO ಫೋನ್ ಮಾಡಿದ್ರ ಒಬ್ರ ಮಾತಾಡ್ರಿ. ನೀವು 100 ಮಂದಿ ಯಾಕೆ ಮಾತಾಡ್ರಿ? 100 ಮಂದಿ ಅಲ್ಲಿ ಕುಡಿಯಕ್ ನೀರಿಲ್ಲ. 5ರಿಂದ 10 ಟ್ಯಾಂಕ್ ನೀರು ಕಳಿಸ್ತಾರ. ಈ ನೀರು ನಿಮಗೆ ಏನಾರ ಕಡಿಮೆ ಇದ್ದಾರ ಫೋನ್ ಮಾಡ್ತೀರಿ? ಕಡಿಮೆ ಫೋನ್ ಮಾಡಿದಾರ. ಅವ್ರು ಏನ್ ಹೇಳ್ತಾ ಇದಾರ? ಅವ್ರು ಏನ್ ಹೇಳ್ತಿದಾರ ಅಂದ್ರೆ ಕಳಿಸುವಲ್ಲ ಒಬ್ರು ಕೂಡ ಮಾತಾಡ್ರಿ, ಮೇಟಿ ಕೂಡ ಮೇಟಿ ಒಬ್ಬತ್ತಾಗ್ತಾನ. ಇಡೀ 600 ಜನ ಏನ್ ಮಾಡ್ತಾರ ಇಲ್ಲಿ? ಅವ್ರಿಗೆ ನೀರ್ ಬೇಕಾ ಬೇಡ? ಮೇಟ್ ಯಾರ್ರಿ ಅವ್ರು? ಎಲ್ಲಿದಾರ ಕರ್ರಿ ಮುಂದೆ. ಕನಗಿರಿ ಹೋರು, ವೆಂಕಟಗಿರಿ ಹೋರು, ಮಳ್ಳಿ ಫ್ಯಾಕ್ಟ್ರಿ ಹೋರು ಅಂದ್ರ ಅವ್ರು ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕು? ಅವ್ರ ಪಂಚಾಯತಿರ ಕರ್ತವ್ಯ ಅದು. ಅದು ಬಿಟ್ಟು ಅವ್ರು ಅಮಾಯಕರು ಬಂದಿರ್ತಾರ, ಹೆಣ್ಮಕ್ಳು ಬಂದಿರ್ತಾರ, ಗಂಡು ಮಕ್ಳು ಬಂದಿರ್ತಾರ, ಗೊತ್ತಲ್ಲ ಕೂನಲ್ಲ ಹೋಗಿ ಕನಗಿರಿ ಕಳ್ಸಾರ. ನಿನ್ನೆ 8-10 ಮಂದಿ ಹೋಗಿ ವಾಪಸ್ ಬಂದಾರ. ಅವ್ರ ಬಸ್ ಚಾರ್ಜ್ ಏನು, ಇಲ್ಲಿ ಬಂದಿದ್ದ ಬಸ್ ಚಾರ್ಜ್ ಏನು? ಪ್ರತಿ ವರ್ಷ ಇದೇ ಸಮಸ್ಯೆನಾ ಅಥವಾ ಈ ವರ್ಷನೇ ಇದೆ ಸಮಸ್ಯೆ? ಆ ಪೆಂಡಲ್ ಡಾಕ್ಟರ್ ವೈದ್ಯರು ಯಾರು ಒಬ್ರು ಬರ್ಬೇಕಿಲ್ಲ. ಪೆಂಡಲ್ ಜೊತೆ ಒಬ್ರು ಡಾಕ್ಟರ್ ಇರ್ಬೇಕು. ಯಾವುದೇ ಸಂಬಂಧಪಟ್ಟಂಗಾಗ್ಲಿ ಚಕ್ರ ಬಂದ್ ಬಿದ್ರೆ ಏನ್ ಮಾಡ್ತೀವಿ? ಯಾರು ಸ್ಪಂದನೆ ಇಲ್ಲ. ಬಂದ್ರ ಬರ್ಲಿ, ಹೋದ್ರ ಹೋಗ್ಲಿ. ಏನಾಗೈತ್ರಿ ಮೊನ್ನೆ? ಡಾಕ್ಟರ್ ಯಾರೆಲ್ಲ ಒಂದು ಕುಡಿಗಿಲ್ಲ, ಏನಿಲ್ಲ. PDOಗಳಿಗೆ ಫೋನ್ ಮಾಡಿದ್ರ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರ? ಇಲ್ರಿ, ಮಾಡಿಲ್ಲ. ಹೇಳ್ಬಾರ್ದ್ರಿ. ಮಾಡಿ ಒಪ್ಪಂಗಿಲ್ಲ. ನೀರಿಗೆ ಮಾಡಿಲ್ಲ. ಇನ್ನು ಯಾವ ಇದು ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ರ? ಮತ್ತೆ ನಾವು ಇಲ್ಲಿ ಗಮತಿ ಆಸ್ಪತ್ರೆಗೆ ಆರಾಮಿದಾರ ಅವ್ರ? ಹಂಗ ಆರಾಮಾಗ್ಯಾರ. ಈಗ ಆರಾಮಾಗ್ಯಾರ ಬಂದಾರ ಅವ್ರ? ಇಲ್ಲಿದ್ದು ಹೆಚ್ಚು ಬಿಸಿಲಿಗೆ ಇದಾಗಿ ಇದಾಗ್ಬಿಟ್ರು. ತಲೆ ತಿರುಗಾಕತ್ತಿತ್ತ ಅವ್ರಿಗೆ? ತಲೆ ಔಟ್ ಆದಂಗಾಗಿ ಹೌದಲ್ಲ? ಆದ್ರೆ ಈಗ ಎಲ್ಲರೂ ಇಲ್ಲೇ ಆಗೈತಲ್ಲ. ಈಗ ಯಾರು ಬಂದಾರ? ಸಾಹೇಬ್ರು ಬಂದಿದ್ರು ತಾಲೂಕ್ ಪಂಚಾಯತಿ ಸಾಹೇಬ್ರು ಬಂದಿಲ್ಲ, BO ಸಾಹೇಬ್ರು ಯಾರ್ಯಾರು ಬಂದಿಲ್ಲ. ಬಂದಿರಲ್ಲ. ಒಂದ್ಸಲ PDO ಬಂದ್ರೆ ಏನಾರು ಹೇಳಿದ್ರೆ ಸ್ಪಂದನೆ ಇಲ್ಲ ಅದಕ್ಕೆ. ಯಾವಾಗ ಬಂದಿದ್ರು ಅವರು? ಮೊನ್ನೆ ಈಗ 2 ದಿವಸ ಹಿಂದೆ ಬಂದಿದ್ರು. 2-3 ದಿವಸ ಹಿಂದೆ ಹೇಳಾರ್ದ ಹೇಳಾರ್ದನ ಸೀದಾ
ನಿಮಗೇನು ಮಾಹಿತಿ ಕೇಳಿಲ್ಲ? ಕೊಟ್ಟಿಲ್ಲ, ಏನಿಲ್ಲ. ಹಂಗ ಬಂದ್ರು ನೋಡ್ಕೊಂಡ್ರೆ ಹಂಗ ಹೋದ್ರು. ಯಾವ ಟೈಪ್ ಮಾಡಬೇಕು, ಯಾವ ಟೈಪ್ ಕೆಲಸ ಮಾಡಬೇಕು, ನಿಮಗೆ ಏನು ಸೌಲಭ್ಯ ಇದೆ? ಬಂದಿಲ್ಲ, ಯಾರ್ಯಾರು ಬಂದಿಲ್ಲ, ಮೇಜರ್ ಕುಂಟಿನೂ ಕೊಟ್ಟಿಲ್ಲ. ಕಳಿಸ್ತಾರಂದ್ರ ಒಂದ್ ಆಟೋದಾಗ 10 ಕ್ಯಾನ್ ಕಳಿಸ್ತಾರ ಸರ್. ಈಗ 10 ಕ್ಯಾನ್ ಅಂದ್ರೆ 10 ಜನ ಇನ್ನೊಂದ್ 5 ನಿಮಿಷ ನಿಂದ್ರಿ ಸರ್ ಆಟೋ ಬರುತ್ತೆ. ಏನ್ ನೀವು ಚೆಲ್ತ್ರು ಇದು ಮಾಡ್ತಾರೆ, ನಮ್ಮ ನೀರು ಬಂದಾಗ ಇದು ಮಾಡ್ತಾರೆ. ಮತ್ತೆ ನೀವು ಚಲ್ತೀರ ಅಂತ ಅವ್ರು ಹೇಳಿದ್ರ? ಅವ್ರು ಹೇಳ್ತಾರ ಚೆಲ್ಲಕ್ಕೆ ಎಲ್ಲಿ ಐತ್ರಿ 5 ಕ್ಯಾನ್ ನೀರು ಎತ್ತಗಾಗುತ್ತೆ ಹೇಳಿ ನೀವು ಬಂದಿರಲ್ಲ. ಎಷ್ಟು ಜನ ಇದ್ದೀರಿ ನೀವು? 600 ಕ್ಯಾನ್ ಜನ ಕಳಿಸಿದ್ರ? 600 ಜನ. ಮತ್ತೆ ನೀವು ಹೆಂಗ್ ಚಲ್ತೀರಿ? ಚೆಲ್ಲಕ್ಕೆ ಆಗಲ್ಲ ಅವ್ರು ಚಲ್ತೀರಿ ಅಂತ ಯಾರು ಪಿಡಿಒ ಸಾಹೇಬ್ರು ಹೇಳಿದ್ರ? ಇನ್ನೊಂದ್ರೆ ನಾವು ಕಳಿಸಿದ್ರ ರಮೇಶ್ ಅಂತ ಬರ್ತಾರೆ, ರಮೇಶ್ ಕಳಿಸಿದ್ರ ನಾವು ಕಳಿಸಿದ್ರ ನೋಡ್ಬೇಕಲ್ಲ. ಸಿಬ್ಬಂದಿನ ಇಲ್ಲಿ ಇರ್ಬೇಕಲ್ಲ, ಕಳಿಸ್ಬೇಕು ನಮ್ಗೆ. ಅಷ್ಟ ಅನುಮಾನ ಬಂತಂದ್ರೆ ಓಕೆ ಅಣ್ಣ, ಥ್ಯಾಂಕ್ ಯು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.